ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶಪುಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಮಂಗಳವಾರದ ವ್ಲಾಗ್ ಐತಿ. ಇವತ್ತು ಗಣಪತಿ ವಿಸರ್ಜನೆ ಐತಿ. ಮತ್ತು ಹುಡುಗರಂತೂ ನಾವು ಗಣಪತಿ ವಿಸರ್ಜನೆ ಯಾವಾಗ ಮಾಡೋದು ಮಮ್ಮಿ ಮತ್ತು ಪಟಾಕಿ ಅದು ಯಾವಾಗ ಹಾರಿಸೋಣ ಅಂತೇಳಿ ಕುಂತಾರ ನೋಡ್ರಿ. ಶ್ರೀಹಾನು ಅದು ಯಾರೂ ಇನ್ನೂ ಊಟ ಮಾಡಿಲ್ಲ. ಗಣಪತಿ ಪೂಜೆ ಆಗೈತಿ, ಇನ್ನು ನೈವೇದ್ಯದು ಇಟ್ಟು ಆರತಿ ಮಾಡೋದೈತ್ರಿ. ಅಡುಗೆ ಮತ್ತು ಪ್ರಿಪೇರ್ ಆಗಕತ್ತೈತಿ. ಬರ್ರಿ ಫ್ರೆಂಡ್ಸ್, ಅಡುಗೆ ನಾವು ಏನೇನು ಮಾಡೀವಿ ಅಂತೇಳಿ ತೋರಿಸ್ತೀನಿ. ಫ್ರೆಂಡ್ಸ, ಮಧ್ಯಾಹ್ನ 12 ಗಂಟೆ ಆಗೈತೆ ನೋಡ್ರಿ. ಅಡುಗೆ ಅಂತೂ ನಾವು ದೇವರಿಗೆ ನೈವೇದ್ಯ ಮಾಡ್ಬೇಕಂತೇಳಿ ಹೋಳಿಗೆ ಮಾಡಾಕತ್ತೀವಿ, ಬ್ಯಾಳಿ ಹೋಳಿಗೆ. ಮತ್ತು ವಿಶೇಷವಾಗಿ ಗಣಪತಿಗೆ ಕಡುಬು ಅಂದ್ರೆ ಭಾಳ ಇಷ್ಟ ನೋಡ್ರಿ. ಬ್ಯಾಳಿ ಕಡುಬು ಮಾಡೇವಿ. ಮತ್ತು ಗಣಪತಿ ಬಂದ ದಿನ ನಾವು ಅವತ್ತು ಗೋಧಿ ಹುಗ್ಗಿ ಮಾಡಿದ್ವಿ ರೀ. ಮತ್ತು ಇವತ್ತು ಬ್ಯಾಳಿ ಹೋಳಿಗೆ ಮಾಡಾಕತ್ತೀವಿ. ಫ್ರೆಂಡ್ಸ, ಬ್ಯಾಳಿ ಹೋಳಿಗೆ, ಕಟ್ಟು ಸಾರು, ಬಟಾಟೆ ಪಲ್ಯ, ಅನ್ನ ಮತ್ತು ಶಾಂಡ್ಗೆ, ಉಪ್ಪಿನಕಾಯಿ, ಇದಿಷ್ಟ ಎಲ್ಲ ಅಡುಗೆ ಪ್ರಿಪೇರ್ ಐತಿ. ಈಗ ನೈವೇದ್ಯಕ್ಕೆ ಅದು ನಮ್ಮ ತಾಟ್ ಮಾಡಕತ್ತ ನೋಡ್ರಿ, ನೈವೇದ್ಯ ಮಾಡ್ಬೇಕಂತ ಹೇಳಿ ನೋಡ್ರಿ. ಇವಿಷ್ಟ ಕಡಬ ನೈವೇದ್ಯಕ್ಕೆ ಅಷ್ಟು ಮಾಡೇವ್ರಿ. ಕಡಬ ಇಲ್ಲಾಂದ್ರೆ ಎಲ್ಲರೂ ಹೋಳಿಗೆನ ಇಷ್ಟಪಟ್ಟು ತಿಂತಾರೋ, ನೈವೇದ್ಯಕ್ಕೆ ಅಷ್ಟು ಕಡಬ ಆದ್ರೆ ಆತಂಥೇಳಿ ಕಡಬು ಮಾಡೇವಿ. ಬದ್ನಿಕಾಯಿ ಪಲ್ಯ ರೀ. ನಮ್ಮವ್ವ ಅಂತೂ ಬದ್ನಿಕಾಯಿ ಪಲ್ಯ ಮಸ್ತ್ ಮಾಡ್ತಾಳ್ರಿ. ಅದ್ರೊಳಗೇನು ಮಸಾಲೆದು ಏನೂ ಹಾಕಂಗಿಲ್ಲ, ಆದ್ರೆ ಭಾಳ ಟೇಸ್ಟಿಯಾಗಿ ಬದ್ನಿಕಾಯಿ ಪಲ್ಯ ಮಾಡ್ತಾಳೆ ನೋಡ್ರಿ. ಬಟಾಟೆ ಪಲ್ಯನೂ ಎಲ್ಲ ರೆಡಿ ಆಗೈತಿ. ಈಗ ಇನ್ನು ಏನಿದ್ರೂ ಆರತಿ ಅದು ಮಾಡೋದೈತೆ ನೋಡ್ರಿ ಫ್ರೆಂಡ್ಸ. ನೈವೇದ್ಯಕ್ಕೆ ನಮ್ಮವ್ವ ಎಲ್ಲ ನೈವೇದ್ಯ ಮಾಡ್ಬೇಕಂತೇಳಿ ತಾಟ್ ಮಾಡ್ಕೊಕತ್ತಾಳ್ರಿ. ಮತ್ತು ನಮ್ಮ ತಂಗಿ ಹೋಳಿಗೆ ಮಾಡಕತ್ತಾಳು. ಹೋಳಿಗೆ ಮಾಡೋದ್ರೊಳಗೆ ಎಕ್ಸ್ಪರ್ಟ್ ರೀ. ಎಲ್ಲ ಹೋಳಿಗೆ ಏನಿದ್ರೂ ಹೋಳಿಗೆ ಮಾಡ್ತಾಳ್ರಿ. ಯಾವುದೋ ಹೋಳಿಗೆ ಆಗಲಿ ಹೋಳಿಗೆ ಅಂತೂ ಮಸ್ತ್ ಮಾಡ್ತಾಳ್ರಿ ಆಕಿ. ಮತ್ತು ಈಗಂತೂ ಆಕಿನ ಹೋಳಿಗೆ ಮಾಡಕತ್ತಾಳ್ರಿ. ನಾನೆಲ್ಲ ಹೊರಗಿನ ಕೆಲಸ ಮುಗಿಸ್ಕೊಂಡೀರಿ. ಹೋಳಿಗೆ ಅದು ಅಂದ್ರೆ ಎಲ್ಲರೂ ಸೇರಿ ದೇವ್ರಿಗೆ ಆರತಿ ಅದು ಮಾಡಿ ಊಟ ಮಾಡೋದಷ್ಟ ಬಾಕಿ ಐತೆ ನೋಡ್ರಿ ಫ್ರೆಂಡ್ಸ. ಫ್ರೆಂಡ್ಸ್, ಒಬ್ಬರು ಒಂದು ಕೆಲಸ ಮುಗಿಸ್ಕೊಂಡ್ರೆ ಆಗ್ತೈತ್ರಿ. ಈಗ ಎಲ್ಲರೂ ಗಣಪತಿ ವಿಸರ್ಜನೆ ಮಾಡೋಕೆ ರೆಡಿ ಆಗ್ಯಾರ. ಎಲ್ಲರೂ ಇಷ್ಟು ದಿನ ಮನೆಯೊಳಗೆ ಗಣಪತಿ ಇರ್ತೈತಿ, ಮನೆಯೆಲ್ಲ ತುಂಬಿ ಇರ್ತೈತಿ, ಚಂದ ಅನಿಸ್ತೈತಿ ರೀ. ಮನೆಯೊಳಗೆ ಒಂದು ಗಣಪತಿ ಇತ್ತಂದ್ರೆ ಕಳೆ ಬಂದಿರ್ತೈತಿ ನೋಡ್ರಿ ಫ್ರೆಂಡ್ಸ್. ಇವತ್ತು ಗಣಪತಿ ವಿಸರ್ಜನೆ ಅಂದರೆ ಎಲ್ಲರಿಗೂ ಬೇಜಾರಾಗಿದ್ದಾನೆ ಗಣಪತಿ ವಿಸರ್ಜನೆ ಮಾಡೋ ದಿನ. ಫ್ರೆಂಡ್ಸ್, ಅಡುಗೆ ಅಂತೂ ರೆಡಿ ಆಗಕತ್ತೈತಿ. ಮತ್ತು ನನ್ನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ಹುಡುಗರು ಈಗ ಹಸಿದ್ದಾರೆ ನೋಡ್ರಿ. ಈಗ ಇಲ್ಲಿ ತುಪ್ಪ ರೀ. ನಮ್ಮವ್ವ ಯಾವಾಗೂ ಕೆನೆ ತೆಗೆದಿಟ್ಟಿರ್ತಾಳೆ ರೀ ತುಪ್ಪ ಮಾಡ್ಬೇಕಂಥೇಳಿ. ಅದು ತುಪ್ಪ ಮತ್ತು ಬೆಲ್ಲದ ಹಾಲು ಅದಷ್ಟು ಮಾಡ್ಬೇಕು ರೀ. ತುಪ್ಪ ರೆಡಿ ಆಗಕತ್ತೈತಿ, ಇನ್ನೂ ಬೆಲ್ಲದ ಹಾಲು ಅಷ್ಟು ಕುದಿಸಿದ್ರೆ ಆಯ್ತು ನೋಡ್ರಿ ಫ್ರೆಂಡ್ಸ. ಅಡುಗೆಗೆ ಅಂತೂ ಇಷ್ಟೆಲ್ಲ ಪ್ರಿಪೇರ್ ಆಗೈತಿ. ಇನ್ನು ಪೂಜೆ ಮಾಡೋದೈತ್ರಿ. ಇನ್ನು ಪೂಜೆ ಅದು ಮಾಡಿ ಮುಂದಿನ ಪ್ರೋಗ್ರಾಮ್ ನೋಡ್ರಿ ಫ್ರೆಂಡ್ಸ. ಊಟ ಅದು ಆಯ್ತು ಎಲ್ಲರದು. ಈಗ ಊಟ ಅದು ಮುಗಿಸ್ಕೊಂಡು ಗಣಪತಿಯಿಂದ ವಿಸರ್ಜನೆ ಮಾಡೋಕೆ ಮೊದಲು ನಾವು ಗಣಪತಿ ಅಲ್ಲಿ ಟೇಬಲ್ ಮೇಲೆ ಇಟ್ಟೆಲ್ಲ ಪೂಜೆ ಅದು ಮಾಡಾದ್ಮೇಲೆ ಆರತಿ ಅದು ಮಾಡಾದ್ಮೇಲೆ ಈಗ ಕೆಳಗಡೆ ಒಂದ್ಸಲ ಇಳಿಸ್ಕೊಂಡು ಆರತಿ ಅದು ಮಾಡ್ತೀವಿ ರೀ. ಈಗ ನಾವಿಲ್ಲಿ ಗಣಪತಿ ವಿಸರ್ಜನೆ ದಿನ ನಾವು ಇದೇ ಥರ ಮಾಡೋದು ಫ್ರೆಂಡ್ಸ. ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತಾರೆ ನಮ್ಮ ಗಲ್ಲಿ ಒಳಗಾದ್ರೂ ಎಲ್ಲರೂ. ಫ್ರೆಂಡ್ಸ, ಎಲ್ಲರೂ ಕೂಡ್ಕೊತ ಗಣಪತಿ ವಿಸರ್ಜನೆ ಮಾಡೋದಂದ್ರೆ ಒಂದು ದೊಡ್ಡ ಖುಷಿ ರೀ ಫ್ರೆಂಡ್ಸ. ಭಾಳ ಖುಷಿನೂ ಅನಿಸ್ತೈತಿ. ಅಷ್ಟು ಎಲ್ಲರೂ ಎಂಜಾಯ್ ಮಾಡ್ತಾರೆ. ಶ್ರೀಹಾನ್ಗೆ ನಮಸ್ಕಾರ ಮಾಡಪ್ಪ ಅಂದರೆ ಯಾವ ಥರ ನಮಸ್ಕಾರ ಮಾಡಕತ್ತ ನೋಡ್ರಿ. ನೋಡ್ರಿ ಫ್ರೆಂಡ್ಸ, ಈಗ ಇಲ್ಲಿ ಅರ್ಶಿನ ಕುಂಕುಮ ಹಚ್ಚಿ ಉದ್ದಿನ ಗಿಡ ಅದು ಆದಮೇಲೆ ಆರತಿ ಅದು ಮಾಡಿ ನಾವು ಈಗ ಗಣಪತಿಗೆ ಮತ್ತು ಹೊರಗೆ ಒಂದ್ಸಲ ಹೋಗಿ ಆರತಿ ಅದು ಮಾಡಿ ಗಣಪತಿಗೆ ವಿಸರ್ಜನೆಗೆ ಕಳಿಸ್ಕೊಡ್ತೀವಿ ಫ್ರೆಂಡ್ಸ. ಈಗ ಎಲ್ಲರೂ ರೆಡಿ ಆಗೀವಿ, ಆರತಿನೂ ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ. ಇನ್ನು ಆರತಿ ಆತಂದ್ರೆ ಆಲ್ಮೋಸ್ಟ್ ಇನ್ನು ಹೋಗೋದಷ್ಟು ಬಾಕಿ ಐತ್ರಿ ಫ್ರೆಂಡ್ಸ. ಎಲ್ಲರೂ ವೇಟಿಂಗ್ ಮಾಡಕತ್ತಾರೆ. ಯಾಕಂದ್ರೆ ನಮ್ದು ಕೆಳಗಡೆ ಮನೆ ಆಗ್ತೈತಿ ಸ್ಟಾರ್ಟಿಂಗ್. ನಾವು ಇಲ್ಲಿಂದ ಹೋದ್ವು ಅಂತಂದ್ರೆ ಆಮೇಲೆ ನೆಕ್ಸ್ಟ್ ಒಬ್ಬರೊಬ್ಬರು ಬಂದ ಜಾಯ್ನ್ ಆಗ್ತಾರೆ ಗಣಪತಿ ತೊಗೊಂಡು ವಿಸರ್ಜನೆ ಮಾಡೋಕೆ ರೆಡಿಯಾಗಿ. ಈಗ ಫಸ್ಟ್ ನಾವು ಹೊರಗೆ ಬಿಟ್ಟಂದ್ರೆ ಎಲ್ಲರೂ ಸ್ಟಾರ್ಟಿಂಗ ಮೇಲೆ ರಸ್ತದ ಮಟ್ಟ ಹೋಗ್ಬೇಕಾಗ್ತೈತ್ರಿ. ಅದಕ್ಕೆ ನಾವು ಫಸ್ಟ್ ಈಗ ನಾವು ಮುಗಿಸ್ಕೊಂಡು ಹೊರಗೆ ಹೋಗ್ಬೇಕ್ರಿ ಗಣಪತಿಗೆ ತೊಗೊಂಡು. ಫ್ರೆಂಡ್ಸ್ ನೋಡ್ರಿ, ಈಗ ಆರತಿ ಅದು ಆಯ್ತು, ಪೂಜಾನೂ ಆಯ್ತು.
ಸನಿಕಾ ಸ್ಕೂಲಿಗೆ ಹೋಗಿದ್ದಳ್ರಿ ಅವತ್ತು. ಮತ್ತು ಆಕೆ ಬರಗೋಡ್ಗೇನ ಎಲ್ಲ ರೆಡಿ ಆಗ್ತೈತಿ, ನೀವು ಹೋಗಿ ಬರೋ ಅಂತ ಅನ್ಗಳು ಆಕೆ ಹೋಗಿದ್ದಳು ನೋಡ್ರಿ. ಆಕೆ ಇನ್ನೂ ಸನಿಕಾ ಬಂದಿಲ್ಲರಿ ಸ್ಕೂಲಿಂದ. ಆಕೆನೂ ಈಗ ಬಂದ ರೆಡಿಯಾಗಿ ಗಣಪತಿ ಕಳ್ಸೋಕೆ ಎಲ್ಲರೂ ಕೂಡ ಹೋಗ್ತೀವ್ರಿ ನಾವು. ಶ್ರೀಹಾನ್ ಅಂತೀವಿ, ಹಾದಿಕೆ ಹಾಕ್ತಾನು ನಾನು ಯಾವಾಗ ಪಟಾಕಿ ಹಾರಿಸ್ಲಿ ಅಂಥೇಳಿ. ಫ್ರೆಂಡ್ಸ್ ಅವನು ಹಿಡಿಯೋದಂತೂ ಸಾಕಾಗಿ ಹೋಗಿದ್ದು ನೋಡಿರಿ. ಪಟಾಕಿ ಸುರ್ಸುರಿ ಮತ್ತು ಅದ್ರೊಳಗೆ ಏನೇನು ಬೆಳ್ಳುಳ್ಳಿ ಪಟಾಕಿ ಅಂತ ಬರ್ತಾವೆ ಅವನ್ನೆಲ್ಲ ಹಾರಿಸ್ಕೊಂತ ಕುಂಟೋದಂದ್ರೆ ಫುಲ್ ಎಂಜಾಯ್ ಮಾಡಿಬಿಟ್ಟವ. ನೋಡ್ಬೋದು ರೀ ಇಲ್ಲಿ ಇಷ್ಟು ಮಟ್ಟ ಹಾದಿಕಾದ. ಈಗ ಆರತಿ ಅದು ಆತಂಥೇಳಿ ಪಟಾಕಿ ಅದು ಹಾರಿಸ್ಬೇಕಂತೇಳಿ ಹೊರಗಡೆ ಶ್ರೇಯಾನ ಹಾರ್ಸಕೊಂತ ನೋಡ್ರಿ. ಸರಿ 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 ಫಡ್ ಹಾರ್ತೈತಿ. ಹಾಂ ಹಚ್. गणपति बप्पा मंगल मूर्ति गणेश गणेश मंगल मूर्ति औकर्य। ಫ್ರೆಂಡ್ಸ ನೋಡ್ರಿ, ಈಗ ನಾವು ಗಣಪತಿ ತೊಗೊಂಡು ಹೊರಗೆ ಬಂದವ್ರಿ. ಆಮೇಲೆ ಮತ್ತು ಬಾಜುಕಿನ ಅಂಕಲ್ಗಳು ಅವರು ಹೊರಗೆ ಬಂದರು ನೋಡ್ರಿ. ಈಗ ಇಲ್ಲಿಂದ ಸ್ಟಾರ್ಟ್ ರೀ ಗಣಪತಿದ ಎಲ್ಲ ಯಾರ್ಯಾರ ಗಣಪತಿ ಅದ ನೋಡ್ರಿ ಅವೆಲ್ಲ ಇಲ್ಲಿಂದ ಸ್ಟಾರ್ಟಾಗಿ ಮೇಲ್ಗಡೆ ಮಠ ಹೋಗ್ಬೇಕ್ರಿ. ಫಸ್ಟ್ ನಾವು, ಆದಮೇಲೆ ಸೆಕೆಂಡ್ ಅವ್ರು ಬಾಜುಕಿನ ಅಂಕಲ್ ಬಂದ್ರು ನೋಡ್ರಿ. ಇಲ್ಲಿಂದ ಈಗ ರೋಡ್ ಮಠ ಹೋಗಿ ನಾವು ಅಲ್ಲಿ ಒಂದು ರಿಕ್ಷಾ ಐತ್ರಿ, ಅಂಕಲ್ಗಳ್ದು ರಿಕ್ಷಾ ಐತಿ. ಅಲ್ಲಿ ಹೋಗಿ ನಾವು ರಿಕ್ಷಾದೊಳಗೆ ಹೋಗೋರದೇವ್ರೀಗ. ಗಣಪತಿ ಎಲ್ಲ ರಿಕ್ಷಾದೊಳಗೆ ಕುಂಡ್ರಿಸ್ಕೊಂಡೆ ನಾವೆಲ್ಲ ನಡ್ಕೊಂಡು ಹೋಗೋರದೇವ್ರೀಗ ಫ್ರೆಂಡ್ಸ್. ಸನಿಕನು ಬಂದ ರೆಡಿ ಆಗ್ಯಾಳ ನೋಡ್ರಿ. ಈಗ ಸನಿಕಾಗೂ ಡ್ಯಾಡಿ, ಶ್ರೀಹಾನ, ಸನಿಕಾ ನೋಡ್ಬೇಕ್ರಿ ಅವ್ರು ಹೆಂಗೆ ಹೋಗ್ತಾರೆ ಅಂತೇಳಿ. ನಾವಂತೂ ನಡ್ಕೊತ ಹೋಗ್ತೀವ್ರಿ ಫ್ರೆಂಡ್ಸ. ನಿಮ್ಮ ಕಡೆ ಯಾವ ಥರ ವಿಸರ್ಜನೆ ಮಾಡ್ತಾರೆ ಅಂತೇಳಿ ಕಮೆಂಟ್ ಮುಖಾಂತರ ಹೇಳ್ರಿ. ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡ್ರಿ. ಫ್ರೆಂಡ್ಸ ಈಗ ಮನೆ ಬಿಡಬೇಕಾದ್ರೆ 5 ಗಂಟೆ ಆಗೈತಿ ನೋಡ್ರಿ. ಫ್ರೆಂಡ್ಸ ಈಗೆಲ್ಲ ನಾವು ಗಣಪತಿಗಳ್ನ ರಿಕ್ಷಾ ಒಳಗೆ ಕುಂಡ್ರಸಾಕತ್ತೇವಿ. ಇನ್ನು ಮನೆಗೆ ಬರೋದು, ಗಣಪತಿ ವಿಸರ್ಜನೆ ಮಾಡಿ ಮನೆಗೆ ಬರೋದಂದ್ರೆ ಒಂದು 8 ಗಂಟೆ ಅಥವಾ 9 ಗಂಟೆ ಆಗ್ತೈತೆ ರೀ ಫ್ರೆಂಡ್ಸ. ಈಗ ನದಿ ಅಂತೂ ಫುಲ್ಲು ತುಂಬಿರ್ತೈತಿ. ಈಗ ಬೆಳಕಿದ್ದಾಗ ನಾವು ನದಿ ನೋಡ್ಬೋದು ರೀ. ಯಾಕಂತಂದರೆ ಈಗ ನಾನಂತೂ ನದಿ ಭಾಳ ದಿನ ಅಂತ ನೋಡಿಲ್ಲ. ಫಸ್ಟ್ ಲಘು ಹೋದು ಅಂದ್ರೆ ನದಿ ಆರಾಮಾಗಿ ನೋಡ್ಬೋದು. ಆಮೇಲೆ ಕತ್ಲೆ ಆತಂದ್ರೆ ಅಷ್ಟು ಸರಿಯಾಗಿ ಕಾಣಿಸಂಗಿಲ್ಲ. ಆದ್ರೂ ಇವತ್ತು ಹುಣ್ಣಿಮೆ ಐತೆ ನೋಡ್ರಿ. ಹುಣ್ಣಿಮೆ ಬೆಳಕಿಗೆ ಸ್ವಲ್ಪ ಕಾಣಿಸ್ತೈತಿ. ನೋಡ್ಬೇಕ್ರಿ ಫ್ರೆಂಡ್ಸ. ಇಲ್ಲಿಂದ ಸ್ಲೋ ಆಗಿ ಎಲ್ಲರೂ ಗಣಪತಿಗೆ ವಿಸರ್ಜನೆ ಮಾಡಬೇಕಾದ್ರೆ ಖುಷಿಯಿಂದ ಎಲ್ಲರೂ ಮುಂದಂತೂ ಪಟಾಕಿ ಅದು ಹಾರಿಸ್ಕೊತ ಹೋಗ್ತಿರ್ತಾರೆ. ಪಟಾಕಿ ಬಾಂಬ್ ಅಂತ ಪಟಾಕಿ ಮತ್ತು ಬಾಂಬ್ ಅಂತಂದ್ರೆ ನಮಗಂತೂ ಭಾಳ ಹೆದರಿಕೆ ನೋಡ್ರಿ ಫ್ರೆಂಡ್ಸ. ಇವರೆಲ್ಲ ಅನ್ನಗಳು ಅದಾರ ನೋಡ್ರಿ, ಎಲ್ಲ ಮುಂದೆ ಹೋಗ್ತಾನೆ ಪಟಾಕಿ ಹಾರಿಸ್ಕೊತ ಹೋಗೋರದಾರ. ಈಗ ನೋಡೋಣ್ರಿ ಎಲ್ಲ ಸ್ಲೋ ಹೋಗ್ತೈತ್ರಿ. ಈಗ ಗಾಡಿ ಎಷ್ಟು ಗಂಟೆ ಹೋಗ್ತೈತೆ ಅಂತ ಹೇಳಿ.
ಸನಿಕಾಗ ಮತ್ತು ಶ್ರೀಹಾನ್ಗೆ ಸ್ವಲ್ಪ ನಡೆದ ಸುಸ್ತಾತ್ ನೋಡ್ರಿ, ಯಾಕಂದ್ರೆ ಅವ್ರು ಚಪ್ಪಲ್ ಹಾಕ್ಕೊಂಬಂದಿರಲಿಲ್ಲ, ಅಷ್ಟು ಸನಿಕ ಚಪ್ಪಲ್ ಹಾಕ್ಕೊಂಬಂದಿರಲಿಲ್ಲ ರೀ. ಅದಕ್ಕೆ ಮತ್ತು ಹಂಗೆ ಅವ್ರ ಡ್ಯಾಡಿ ಗಾಡಿ ಮೇಲೆ ಹತ್ತಿ ಕುಂತಳ್ರಿ ಆಕೆ, ನೀವು ಗಾಡಿ ಮೇಲೆ ಹೋಗ್ರಿ ನಾವು ಆಮೇಲೆ ಬರ್ತೀವಿ ಅಂತ ಹೇಳಿ ಕಳಿಸಿದ್ನಿ ಈಕೆಗೆ. ಫ್ರೆಂಡ್ಸ್, ನಮ್ಮ ಮನೆಯಿಂದ ನದಿ 1 ಕಿಲೋಮೀಟ್ರದ ಆಗ್ತದೆ ನೋಡಿರಿ ಫ್ರೆಂಡ್ಸ್. ನದಿಗಂತೂ ಬಂದು ಮುಟ್ಟಿದ್ವಿ ರೀ ನಾವು. ನದಿ ಕಡೆ ಬರಬೇಕಾದ್ರೆ ಕತ್ಲೆ ಆಗೈತಿ ನೋಡಿರಿ ಫ್ರೆಂಡ್ಸ್, ಎಷ್ಟು ಚಂದ ಅನ್ಸಾಕತ್ತೈತಿ. ಈ ಥರ ನೋಡೋದಂದ್ರೆ ಭಾಳ ಖುಷಿ, ಯಾಕಂತಂದ್ರೆ ಫುಲ್ಲ ಬೆಳಕು, ಅದರೊಳಗೂ ಹುಣ್ಣಿಮೆ ಬೆಳಕು ನೋಡಿರಿ. ಮತ್ತು ಪಟಾಕಿ ಆಗಲಿ ಸುರ್ಸುರಿ ಆಗಲಿ ಒಂದು ಬೆಳಕಿನ ಹಬ್ಬನ ರೀ ನದಿ ಮೇಲೆ. ಅಷ್ಟು ನೋಡಿರಿ, ಅಷ್ಟು ಜನ ಎಲ್ಲ ಫುಲ್ಲ ಲೈಟಿಂಗ್ ಅಂದ್ರೆ ಇದು ಪಟಾಕಿ ಬೆಳಕು ಮತ್ತು ಇದು ಸುರ್ಸುರಿ ಈ ಥರ ಎಲ್ಲ ಬೆಳಕು ನೋಡಿರಿ ಫ್ರೆಂಡ್ಸ. ಭಾಳ ಚಂದ ಅನ್ಸಕತ್ತಿತ್ತು. ಇನ್ನು ಎಲ್ಲರೂ ಆರತಿ ಮಾಡಕತ್ತಾರೆ. ಇನ್ನು ಆರತಿ ಅದು ಮಾಡಿ ಆದಮೇಲೆ ಮತ್ತು ವಿಸರ್ಜನೆ ಮಾಡಕತ್ತಾರೆ ನೋಡಿರಿ ಫ್ರೆಂಡ್ಸ್. ಇಲ್ಲಿ ಈಗ ಆರತಿ ಮಾಡಕತ್ತೀವಿ ರೀ ನಾವೆಲ್ಲರೂ ಫ್ರೆಂಡ್ಸ. ನದಿ ಅಂತೂ ತುಂಬೈತ್ರಿ, ಯಾಕಂತಂದ್ರೆ ಈ ಸಲ ಮಳೆ ಭಾಳ ಇತ್ತು ರೀ. ಅಷ್ಟೊಂದು ಸರಿಯಾಗಿ ಕಾಣಕ್ಕಿಲ್ಲ, ಯಾಕಂತಂದ್ರೆ ಸ್ವಲ್ಪ ಕತ್ಲಿ ಕಾಣಕತ್ತೈತೆ ರೀ ಇಲ್ಲೆಲ್ಲ. ನದಿ ಮೇಲೆ ಒಂದ್ಸಲ ನಾವು ಆರತಿ ಮಾಡಿ ಆದಮೇಲೆ ವಿಸರ್ಜನೆ ಮಾಡಬೇಕ್ರಿ ಈಗ ನಾವು. ಫ್ರೆಂಡ್ಸ್, ಇದು ಯಾವ ನದಿ ಅಂತೀರಿ ನೋಡ್ರಿ, ಇದು ಮಲಪ್ರಭಾ ನದಿ ನೋಡ್ರಿ. ನಮ್ಮ ಖಾನಾಪುರದೊಳಗನ ಐತ್ರಿ ಇದು ಮಲಪ್ರಭಾ ನದಿ. ಆಲ್ಮೋಸ್ಟ್ ಬೆಳಗಾವಿ ಜಿಲ್ಲೆಯಿಂದ ಮತ್ತು ಖಾನಾಪುರದ ಸುತ್ತಮುತ್ತ ಹಳ್ಳಿಯವರೆಲ್ಲ ನಮ್ಮ ಖಾನಾಪುರಿಗೆ ಬಂದ ಮಲಪ್ರಭಾ ನದಿಗೆ ಅವ್ರು ಏನಿದ್ರೂ ಸ್ನಾನ ಅದು ಮಾಡಿ ಮತ್ತು ಪವಿತ್ರ ನೀರು ನೋಡ್ರಿ ಇದು, ಸ್ನಾನ ಅದು ಮಾಡಿ ಪೂಜೆ ಪುನಸ್ಕಾರ ಅದು ಮಾಡಿ ಹೋಗ್ತಾರೆ ಫ್ರೆಂಡ್ಸ. ಭಾಳ ವ್ಯಾಲ್ಯೂ ಐತ್ರಿ ನದಿಗಳಿಗೆ ಫ್ರೆಂಡ್ಸ. ಇಲ್ಲಿಂದನ ನೀರು ಇದು ಸೌದತ್ತಿ ಡ್ಯಾಮಿಗೆ ಹೋಗ್ತೈತೆ ನೋಡ್ರಿ. ಇಲ್ಲಿನ ಖಾನಾಪುರದೊಳಗೆ ಮತ್ತೊಂದು ಹಳ್ಳಿ ಐತ್ರಿ, ಖಾನಾಪುರ ತಾಲೂಕೊಳಗೆ ಒಂದು ಹಳ್ಳಿ ಐತಿ ಕನಕುಂಬೆ ಅಂಥೇಳಿ, ಅಲ್ಲಿ ಉಗಮ ಆಗೈತೆ ನೋಡ್ರಿ ಮಲಪ್ರಭಾ ನದಿ ಫ್ರೆಂಡ್ಸ. ಇಲ್ಲಿಂದನ ಹರ್ಕೊಂಡು ಹೋಗ್ತೈತ್ರಿ ಸೌದತ್ತಿಗೆ ಫ್ರೆಂಡ್ಸ. ನೋಡ್ರಿ ಆರತಿ ಅದು ಆಗೈತಿ. ಇನ್ನು ಗಣಪತಿ ವಿಸರ್ಜನೆ ಮಾಡಕತ್ತಾರೆ. ಗಣಪತಿ ವಿಸರ್ಜನೆ ಆದಮೇಲೆ ಎಲ್ಲರಿಗೂ ನಾವು ಏನು ಪ್ರಸಾದ ತೊಗೊಂಡ್ಬಂದಿರ್ತೀವಲ್ಲ ಅದನ್ನೆಲ್ಲರಿಗೂ ಹಂಚಿ ಇನ್ನು ಮನೆಗೆ ಹೋಗ್ತಾರೆ ಫ್ರೆಂಡ್ಸ. ಇದಿಷ್ಟಿತ್ತು ನೋಡ್ರಿ ಗಣಪತಿ ವಿಸರ್ಜನೆದ ವ್ಲಾಗ. ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ. ನಿಮ್ಮ ಸಪೋರ್ಟ ಭಾಳ ಇಂಪಾರ್ಟೆಂಟ್ ಐತಿ, ಯಾಕಂತಂದ್ರೆ ನನ್ನ ಚಾನೆಲ್ ಬೆಳೆಯೋಕೆ ಮತ್ತು ನಿಮ್ದು ಆಶೀರ್ವಾದ ಕೂಡ ಮತ್ತು ನಿಮ್ದು ಸಪೋರ್ಟ ಭಾಳ ಇಂಪಾರ್ಟೆಂಟ್ ಐತ್ರಿ ಫ್ರೆಂಡ್ಸ್. ಅದಕ್ಕೆ ಚಾನೆಲ್ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿರಿ ಫ್ರೆಂಡ್ಸ. ಇದಿಷ್ಟಿತ್ತು ನೋಡ್ರಿ ವಿಸರ್ಜನೆದ ವ್ಲಾಗ. ಈ ವಿಡಿಯೋದೊಳಗೆ ಏನಾದರೂ ಮಿಸ್ಟೇಕ್ ಆದ್ರೆ ಕ್ಷಮಿಸ್ರಿ ಫ್ರೆಂಡ್ಸ. ಮತ್ತು ಇದೇ ಥರ ನನ್ನ ಚಾನೆಲ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಈಗ ಗಣಪತಿ ವಿಸರ್ಜನೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನಾವು 8:30 ಆಯ್ತು ನೋಡಿರಿ ಫ್ರೆಂಡ್ಸ. ಭಾಳ ಗ್ರ್ಯಾಂಡಾಗಿ ಭಾಳ ಚಂದ ಅನ್ಸಕತ್ತೈತ್ರಿ ಇಲ್ಲೆಲ್ಲ ನೋಡಿದ್ರೆ ನಾವು ಜನ ಮತ್ತು ಈ ಥರ ಲೈಟಿಂಗ್ ಅಂತೂ ನಮಗಂತೂ ಭಾಳ ಖುಷಿ ಆಯ್ತು ರೀ. ನೋಡೋಕ್ಕಂತೂ 2 ಕಣ್ಣು ಸಾಲಂಗಿಲ್ಲ, ಅಷ್ಟು ಪಬ್ಲಿಕ್ ಆಗಲಿ ಮತ್ತು ಫುಲ್ ಎಲ್ಲ ಬೆಳಕು ನೋಡಿರಿ ಫ್ರೆಂಡ್ಸ, ಅಷ್ಟು ಚಂದ ಅನ್ಸಕತ್ತಿತ್ತು ಫ್ರೆಂಡ್ಸು. ಫ್ರೆಂಡ್ಸ್, ಈಗ ನಾವು ಮನೆಗೆ ಬರೋಕೆ 8 ಗಂಟೆ ಆಯ್ತು ನೋಡ್ರಿ. ಮನೆಗೆ ಬಂದು ಡ್ರೆಸ್ ಅದು ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತು ನಮ್ಮ ಮಾಮಾರ ಊಟಕ್ಕೆ ಕರೆದಿದ್ರಿ, ಅದಕ್ಕೆ ನಾವು ಊಟಕ್ಕೆ ಹೊಂಟಿವ್ರಿ ಫ್ರೆಂಡ್ಸ್. ನಮ್ಮ ಮಾಮಾರ ಮನೆ ಇಲ್ಲೇ ಐತ್ರಿ. ನಮ್ಮ ಮಾಮಾರ ಅಂದ್ರೆ ನಮ್ದು ಸೋದರ ಮಾವ ರೀ. ಈಗೆಲ್ಲರೂ ನಾವು ಅಲ್ಲೇ ಊಟಕ್ಕೆ ಹೊಂಟಿವ್ರಿ ಫ್ರೆಂಡ್ಸ. ಸನಿಕಾ, ಶ್ರೀಹಾನ, ನಾನು ಮತ್ತು ಸನಿಕೋಳಪ್ಪ ಅದ ರೀ.